ನಾನೀಗ ನಿಂತಿರ್ತಕ್ಕಂಥದ್ದು ಈ ರಾಮೇಶ್ವರ ದೇವಾಲಯದ ಗರ್ಭಗುಡಿಯ ಮುಂಭಾಗದಲ್ಲಿ. ಇದನ್ನು ಘಂಟಾಮಂಟಪ ಅಂತ ಕರೀತಾರೆ. ನಾನಾಗಲೇ ನಿಮ್ಗೆ ಹೇಳಿದೆ, ಈ ದೇಗುಲಕ್ಕೆ ಒಂದು ಐತಿಹ್ಯ ಕಾರಣಗಳಿವೆ, ಅದನ್ನು ನಾವು ಗುರುತಿಸಬಹುದು ಆ ಸಾಕ್ಷ್ಯಗಳನ್ನು ಅಂತ. ಅದಕ್ಕೆ ನಮಗಿಲ್ಲಿ ಸಿಗುತ್ತೆ. ಘಂಟಪ್ಪ ನಾಯಕ ಅಂತಕ್ಕಂಥವನು ತನ್ನನ್ನೇ ನಮಸ್ಕಾರ ಮಾಡ್ತಾ ಇದ್ದೇನೆ ಅನ್ನೋ ದೇವರಿಗೆ ಅನ್ನೋ ರೀತಿಯಲ್ಲಿ ಆ ಚಿತ್ರವನ್ನು ಕೊರೆಸಿದ್ದಾನೆ. ಅದ್ರ ಜೊತೆಗೆ ಆತನ ಸೇವೆಯಲ್ಲಿ ಅನ್ನೋದನ್ನು ಬರೆಸಿದ್ದಾನೆ. ಇದು ಹೇಳುತ್ತೆ ನಮಗೆ ಐತಿಹ್ಯವಾಗಿ ರಾಜರ ಆಳ್ವಿಕೆಯಲ್ಲಿ ಈ ದೇವಾಲಯ ಬಹಳ ಪ್ರಸಿದ್ಧಿಯಾಗಿತ್ತು ಅನ್ನೋದನ್ನು. ಈಗ ಆ ರಾಮೇಶ್ವರ ಸ್ವಾಮಿಗೆ ವಿಶೇಷವಾದ ಪೂಜೆಗಳು ನೆರವೇರುತ್ತೆ ಮಂತ್ರಸಹಿತವಾಗಿ. ಅದನ್ನು ನಾವು ಕೇಳ್ತಾ ಆ ಸ್ವಾಮಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ ಯಾತ ಇಷು ಶಿವತಮಾ ಶಿವಂ ಬಭೂವತೆ ಧನುಃ ಶಿವಾಶರವ್ಯಾಯಾತವತಯಾನೋ ರುದ್ರಮೃಡಯ ಯಾತೆ ರುದ್ರ ಶಿವಾ ತನೂರಘೋರಾ ಪಾಪಕಾಶಿನಿ ತಯಾನಸ್ತನುವಾಶಂತಮಯಾ ಗಿರಿಶಂತಾಭಿಚಾಕಶೀಃ ಯಾಮಿಷುಂ ಗಿರಿಶಂತಹಸ್ತೆ ಬಿಭರ್ಷ್ಯಸ್ತವೇ ಶಿವಾಂ ಗಿರಿತ್ರತಾಂ ಕುರು ಮಾಹಿ ಗುಂಸೀಃ ಪುರುಷಂ ಜಗತ್ ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾವದಾಮಸಿ ಯಥಾ ನಃ ಸರ್ವಮಿಜ್ಜಗದಯಕ್ಷ್ಮಗುಂ ಸುಮನಾ ಅಸತ್ ಅಧ್ಯವೋಚರಧಿಭಕ್ತಾ ಪ್ರಥಮೋ ದೈವ್ಯೋಭಿಷಕ್ ಅಹೇಗಶ್ಚ ಸರ್ವಾನ್ ಜಂಭಯನ್ ಸರ್ವಾಶ್ಚ ಯಾತು ಧಾನ್ಯಃ असौ यस्ताम्रो अरुण उत बभ्रुः सुमङ्गलः एचेमागुं रुद्रा अभितो दिक्षुः श्रुताः सहस्रशो वैशागुं हेड ईमहे असौ यो वसर्पति नीलग्रीवो विलोहितः उतैनं गोपा अदृशन्नदृशन्नुदहार्यः उतैनं विश्वाभूतानि सदृष्टो मृडयातिनः नमो अस्तु नीलग्रीवाय सहस्राक्षाय मीढुषे अथो ये अस्य सत्त्वानोऽहं तेभ्यो करन्नमः प्रमुञ्च धन्वनस्त्वमुभयोरार्तियोज्याम् याश्च ते हस्त इषवः पराता भगवो वप अवतत्यधनुस्त्वगुं सहस्राक्षशते सुधे निशीर्य शल्यानां मुखा शिवो नः सुमना भव ಮಾತೋಬಾರ್ ರಾಮೇಶ್ವರ ಶ್ರೀ ಕ್ಷೇತ್ರ ಇಟಗಿ ಇದು ಪುರಾಣ ಪುಣ್ಯ ಪ್ರಸಿದ್ಧವಾದಂತಹ ಸ್ಥಳ ಮತ್ತು ಇತಿಹಾಸ ಪ್ರಸಿದ್ಧವಾದಂತಹ ಸ್ಥಳ. ಹಿಂದೆ ಶ್ರೀರಾಮನು ಲಂಕೆಯಿಂದ ಅಯೋಧ್ಯೆಗೆ ಹೋಗುವಾಗ ಹನುಮಂತನು ಜ್ಯೋತಿರ್ಲಿಂಗವನ್ನು ತಂದು ಇಲ್ಲಿ ಸ್ಥಾಪಿಸಿದ. ರಾಮ ಅದನ್ನು ಪೂಜಿಸಿದ ಎನ್ನುವುದು ಇಲ್ಲಿಯ ಪುರಾಣದ ಇತಿಹಾಸ. ಭಕ್ತರ ಇಷ್ಟವನ್ನು ಈಡೇರಿಸುವ ಏಕೈಕ ಕ್ಷೇತ್ರ ಎನ್ನುವುದಾಗಿ ಇಡೀ ಬಿಳಿಗಿಯ ಸೀಮಾ ಜನರು ಇದನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ಇದಕ್ಕೆ ಸೀಮಾ ದೇವಸ್ಥಾನ ಎನ್ನುವಂಥ ಉಲ್ಲೇಖ ಇದೆ. ಸಮಸ್ತ ಈ ಸೀಮೆಯ ಭಕ್ತಾದಿಗಳು ಬಂದು ಈ ರಾಮೇಶ್ವರನ ದರ್ಶನವನ್ನು ಪಡೆದುಕೊಂಡು ಯಾವಾಗಲೂ ಧನ್ಯರಾಗಿ ಪೂಜೆಯನ್ನು ಸಲ್ಲಿಸಿ ಕೃತಾರ್ಥರಾಗಿ ಹೋಗುವಂಥ ಒಂದು ಪರಿಪಾಠ ಇದೆ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೇ न च व्योम भूमिर्न तेजो न वायुः चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् शिवोऽहं 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 न च प्राणसंज्ञो न वै पञ्चवायुः न वा सप्त
सप्तधातुर्न वा पञ्चकोशाः न वाक्पाणिपादं न चोपस्थपायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् शिवोऽहं 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 शिवोऽहम् न मे द्वेषरागौ न मे लोभमोहौ मदो नैव मे नैव मात्सर्यभावः न धर्मो न चार्थो न कामो न मोक्षः चिदानन्दरूप शिवोऽहं शिवोऽहं ಚಿದಾನಂದರೂಪ. ಈ ಕ್ಷೇತ್ರದಲ್ಲಿ ಬಲಿ ಹಾಕೋದೇ ಬಹಳ ಪ್ರಧಾನವಾದಂಥದ್ದು. ಬೇರೆ ಕ್ಷೇತ್ರಗಳಲ್ಲಿ ನಾವು ಒಂದು ಬಾರಿ ಬಲಿ ಹಾಕೋದನ್ನು ನೋಡಿದ್ದೇವೆ, ಅದು ಹೆಚ್ಚು. ಇಲ್ಲಿ ತ್ರಿಕಾಲದಲ್ಲೂ ಬಲಿಯ ಸಮರ್ಪಣೆ ಆಗುತ್ತೆ. ಶಿವಗಣಗಳಿಗೆ ಆ ಬಲಿಯನ್ನು ಸಮರ್ಪಣೆ ಮಾಡ್ತಾರೆ. ಯಾಕಾಗಿ ಅಂತಂದರೆ ಆ ಗಣಗಳು ಸಂತೃಪ್ತರಾಗಲಿ, ಬಂದಂಥ ಭಕ್ತರನ್ನು ಹರಸಲಿ ಅನ್ನುವಂಥ ಕಾರಣಕ್ಕೆ. ಅದಕ್ಕೆ ಒಂದು ವಿಧಾನ ಇದೆ. ಹೇಗಪ್ಪ ಮಾಡ್ತಾರೆ ಅಂದರೆ ನೋಡಿ, ಈ ಜಲ ಮತ್ತು ಅನ್ನ ಮತ್ತು ಪುಷ್ಪ, ಅದನ್ನು ಸಕೃಜ್ಜಲಂ ಸಕೃತ್ ಪುಷ್ಪಂ ಸಕೃದನ್ನಂ ಸಕೃಜ್ಜಲಂ, ಈ ಒಂದು ವಿಧಾನ ಇದೆ. ಆ ವಿಧಾನದಲ್ಲಿ ಈ ಗಣಗಳಿಗೆ ಬಲಿಯನ್ನು ಸಮರ್ಪಣೆ ಮಾಡ್ತಾರೆ. ಹೀಗೆ ಒಂದು ಕ್ರಮಬದ್ಧವಾಗಿ ಸಮರ್ಪಣೆ ಮಾಡೋದರಿಂದ ಈ ಗಣಗಳು ಸಂತೃಪ್ತರಾಗ್ತಾರೆ, ಇಲ್ಲಿ ಓಡಾಡುವಂಥ ಭಕ್ತರನ್ನು ಹರಸ್ತಾರೆ ಅನ್ನುವಂಥ ನಂಬಿಕೆ ಈ ಶಾಸ್ತ್ರದೊಳಗೆ ಅಡಕವಾಗಿದೆ. ಈ ಬಲಿ ಸಮರ್ಪಣೆ ಆಗುವಾಗ ಬಹಳ ಮುಖ್ಯವಾಗಿ ಪಂಚವಾದ್ಯಗಳನ್ನು ನುಡಿಸಲಾಗುತ್ತೆ. ಶಾಸ್ತ್ರಕ್ಕೂ ಸಂಗೀತಕ್ಕೂ ಬೆಸೆದಿರುವಂಥ ನಂಟದು. ನೋಡಿ, ಇದನ್ನು ಪಳ ಅಂತ ಕರೀತಾರೆ. ಇದು ಬಹಳ ಮುಖ್ಯವಾದಂಥ ವಾದ್ಯ. ಇದರ ಗತಿಯ ಮೇಲೆ, ಆ ಸ್ವರದ ಗತಿಯ ಮೇಲೆ ಆ ದೇವರಿಗೆ ನೈವೇದ್ಯ ಸಮರ್ಪಣೆ ಆಗುತ್ತೆ. ಇದಾದ ನಂತರ ಡೋಲು ಅಂತಾರೆ ಇದನ್ನು. ಈ ಡೋಲು ಆದಮೇಲೆ ಇದನ್ನು ಜಾಗಟೆ ಅಂತಾರೆ, ಶಂಖ ಮತ್ತು ತಾಳ. ಈ ಪಂಚವಾದ್ಯಗಳ ಸಂಗಮದಲ್ಲಿ ಆ ಗಣಗಳಿಗೆ ಬಲಿಯನ್ನು ಸಮರ್ಪಣೆ ಮಾಡಿದ್ರೆ ಗಣಗಳು ಅತ್ಯಂತ ತೃಪ್ತಿದಾಯಕರಾಗಿ ಭಕ್ತರನ್ನು ಹರಸ್ತಾರೆ ಅನ್ನುವಂಥ ನಂಬಿಕೆ ಶಾಸ್ತ್ರ. ಶ್ರೀರಾಮೇಶ್ವರನ ಸನ್ನಿಧಿಗೆ ಬಂದು ರಾಮನ ದರ್ಶನವನ್ನ ಮಾಡದೆ ಹೋದ್ರೆ ಇಟಗಿಯ ಯಾತ್ರೆ ಪೂರ್ಣವಾಗಲ್ಲ ಅಂತಾರೆ. ಆ ದರ್ಶನ ಪಡೆಯೋಣ ಒಂದು ಪುಟ್ಟ ವಿರಾಮದ ನಂತರ.